ಎಲ್ಲರಿಗೂ ಈ ಶುಭ ಸಂಜೆಯ ನನ್ನ ನಮಸ್ಕಾರಗಳು. ನಾನು ಶಿವರಾಜು HB, ವಕೀಲರು, ಭಾರತದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ. ಇವತ್ತು ನಾನು ಈ ಸಂಜೆ ಸಾಮಾಜಿಕ ಜಾಲತಾಣದ ಮುಖಾಂತರ ಬರ್ತಿರ್ತಕ್ಕಂತಹ ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ಒಂದು ವಿಚಾರ ಹೇಳ್ತೀನಿ. ಇವತ್ತು ಬೆಳಗ್ಗೆ 5:30 ನಾನು ಕಚೇರಿಗೆ ಬಂದೆ. ಎಂದಿನಂತೆ ನಾನು ನನ್ನ ಕಚೇರಿಗೆ ಬೆಳಗಿನ ಜಾವ 4:45 5 ಗಂಟೆಗೆ ಬರ್ತೀನಿ. ಇವತ್ತಿನ ಪ್ರಕರಣಗಳೇನು ಅಂತ ಹೇಳಿ ಅವುಗಳೆಲ್ಲವನ್ನು ಓದ್ಕೊಂಡು ನನ್ನ ಕಿರಿಯ ವಕೀಲರುಗಳಿಗೆ ಯಾವ್ಯಾವ ಪ್ರಕರಣಕ್ಕೆ ಎಲ್ಲೆಲ್ಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಅದಕ್ಕೆ ಸಂಬಂಧಪಟ್ಟಾಗೆ ಬೆಳಗಿನ ಜಾವ ಪ್ರತಿನಿತ್ಯ 5:30 6 ಗಂಟೆಗೆ ನನ್ನ ಕಚೇರಿಗೆ ಬರ್ತಕ್ಕಂಥದ್ದು ನನ್ನ ಒಂದು ಇದಿದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಇವತ್ತು ಬೆಳಿಗ್ಗೆ ನಾನು ಲೈವ್ ಮಾಡುವಂಥ ಸಂದರ್ಭದಲ್ಲಿ ಏನಾಗಿತ್ತು, ಸರಿಯಾಗಿ ನೆಟ್ವರ್ಕ್ ಸಿಗ್ತಿರಲಿಲ್ಲ. ಅದೇ ಸಮಯಕ್ಕೆ ನನ್ನ ಕಂಪನಿಗೆ ಸಂಬಂಧಪಟ್ಟಂತಹ MD ಅವರು ಮತ್ತು ಅದರ ಒಂದು ಸಿಬ್ಬಂದಿ ವರ್ಗದವರು ಕೂಡ ಬಂದಿದ್ದರು. ಸೊ ಹಾಗಾಗಿ ನಿಮಗೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾನು ಸಂಜೆ 6 ಗಂಟೆಗೆ ಬಂದು ಲೈವ್ ಮಾಡ್ತೀನಿ ಅಂತ ಹೇಳಿದೆ. ಈಗಾಗಲೇ 7 ಕಾಲ ಆಯ್ತಾ ಬಂತು ಸಂಜೆ. ಅದು ಕೂಡ ಟೈಮ್ ಆಗಲಿಲ್ಲ. ಇಷ್ಟೊತ್ತವರೆಗೂ ನನಗೆ ನನ್ನ ಕಚೇರಿ ಕಕ್ಷಿದಾರರು ಇದ್ದಿದ್ದರಿಂದ ಈಗ ಒಂದು ಸ್ವಲ್ಪ ಬಿಡು ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಬಂದಿರತಕ್ಕಂಥದ್ದು ಏನು ಅಂತೇಳಿದ್ರೆ, ನಾನು ನಮ್ಮ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ KSRTC ಪ್ರಯಾಣಿಕರಿಗೆ ನಾನು ನಿಜವಾಗ್ಲೂ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತೇಳಿದ್ರೆ, ಏನು ಈಗ ಇತ್ತೀಚೆಗೆ ಒಂದು ಬಾಗೇಶ್ವರದಲ್ಲಿ ನಡೆದಂತಹ ಒಂದು ಬೆಳವಣಿಗೆ, ಹಾಸನ ಮತ್ತು ಅರಸೀಕೆರೆ ಈ ಒಂದು ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಂತಹ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ, ನೋಡಿ, ಕಂಡಕ್ಟ್ರು ಡ್ರೈವರು ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದು, ಕರ್ಕೊಬಂದು ಬಿಡ್ತಕ್ಕಂಥದ್ದಕ್ಕಿದ್ದಾರೆ. ಅವರು ದಿನದ 24 ಗಂಟೆಗಳಲ್ಲೂ ಕೂಡ ಅವರು ನಿಮ್ಮ ಸೇವೆಗೆ ನಿಂದಿರ್ತಕ್ಕಂಥವ್ರು. ಇಲ್ಲಿ ಒಂದು ಎಲ್ಲೇ ಗಲಾಟೆ ಆದ್ರೂ ಪೊಲೀಸ್ ಭದ್ರತೆಗೂ ಕೂಡ ಡ್ರೈವರ್ ಕಂಡಕ್ಟ್ರೇ ಬೇಕಾಗುತ್ತೆ. ಒಂದು ಯಾವುದಾದ್ರೂ ರಾಜಕೀಯದ ಚುನಾವಣೆಗೆ ಸಂಬಂಧಪಟ್ಟಂಥವು, ಅವರ ಒಂದು ಏನು ಫಂಕ್ಷನ್ಗಳಿಗೂ ಕೂಡ ಡ್ರೈವರ್ ಕಂಡಕ್ಟ್ರೇ ಬೇಕಾಗುತ್ತೆ. ಇವರೆಲ್ಲ ಒಂದು ತಮ್ಮ ದಿನದ 24 ಗಂಟೆಯಲ್ಲೂ ಕೂಡ ಎಲ್ಲ ಮನೆಯ ಕುಟುಂಬ, ತಂದೆ ತಾಯಿ ಎಲ್ಲರನ್ನು ಬಿಟ್ಟು ನಿಮ್ಮ ಸೇವೆಗೆ ಬಂದಿರತಕ್ಕಂತಹ ಅವರಾಗಿರ್ತಾರೆ. ಇಲ್ಲಿ ಕಂಡಕ್ಟರ್ ಡ್ರೈವರು ತಪ್ಪನ್ನು ಮಾಡಿದರೆ ಒಂದು ವೇಳೆ ಖಂಡಿತವಾಗ್ಲೂ ಅವರ ಅಧಿಕಾರಿಗಳಿದ್ದಾರೆ, ಅವರ ಸಂಬಂಧಪಟ್ಟಂಥ ಡಿಪೋ ಮ್ಯಾನೇಜರ್ ಇರ್ಬೋದು, DC ಅವರು ಇರ್ಬೋದು, ಯಾರೇ ಇರ್ಬೋದು, ಅವ್ರ ಹತ್ರ ನಿಮಗೆ ಕಂಡಕ್ಟರ್ ಡ್ರೈವರಿಂದ ತೊಂದರೆ ಆದಾಗ ಅವ್ರ ಹತ್ರ ನೀವು ಹೋಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಕ್ಕಂಥದ್ದು ಇದೆ. ಅದನ್ನು ಬಿಟ್ಟು ಅವರು ಡ್ಯೂಟಿಯಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಇದು ಕಾನೂನಿನಲ್ಲಿ ಇರತಕ್ಕಂಥ ಒಂದು ಅಪರಾಧ ಮಾಡ್ತಕ್ಕಂಥದ್ದಾಗತ್ತೆ. ನೀವುಗಳು ದಯವಿಟ್ಟು ಇನ್ನು ಮುಂದೆ ಏನೇ ಇಂಥ ಒಂದು ಸಣ್ಣ ಪುಟ್ಟ ಘಟನೆಗಳಾದಾಗ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಕೈ ಮಾಡುವಂಥದ್ದನ್ನು ದಯವಿಟ್ಟು ಬಿಡಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆ ಭಾಗೇಶ್ವರದಿಂದ ಆದಂಥ ಒಂದು ಘಟನೆ ಏನಿದೆ, ನಿಜಕ್ಕೂ ಆ ಬಸ್ ಒಳಗಡೆ ಇರ್ತಕ್ಕಂಥವ್ರು ಒಬ್ಬರು ಲೇಡಿ ಮಾತ್ರ ಕೂಕಂತಾರೆ, ಯಾಕೆ ಹೊಡಿತಾ ಇದ್ದೀರಾ ಏನು ಅನ್ನುವಂಥ ಒಂದು ವಿಚಾರದಲ್ಲಿ. ಆತ ತಪ್ಪು ಮಾಡಿದ್ನಾ ಕೇಳಿ. ಒಂದು ಎರಡನೇ ಘಟನೆ ಏನಪ್ಪ ಅಂತ ಹೇಳಿದ್ರೆ, RTOದವ್ರು ಏನು ಹೇಳ್ತಾರೆ, 54 ಜನದ ಮೇಲೆ ನೀವು ಪ್ರಯಾಣಿಕರನ್ನು ಹಾಕಬೇಡಿ ಅಂತೇಳಿ ಹುಬ್ಳಿಯಲ್ಲಿ ಒಂದು ಫೈನ್ ಹಾಕಿರ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಇದೆ. ಕಂಡಕ್ಟರ್ ಡ್ರೈವರು 54 ಜನ ಮೇಲೆ ಕೂರಿಸ್ಕೊಂಡು ಹೋಗಲ್ಲ ಅಂದರೆ ನಾನೇ ಪ್ರಯಾಣ ಮಾಡ್ತಿರ್ತೀನಿ, 55 ಆಗಿರ್ತೀನಿ, ನಾನು ಏನು ಮಾಡಬೇಕು ಅಲ್ವಾ? ಆ ಥರ ನಾವು ಅಂದ್ಕೊಂಡು ಹೋದಾಗ ಒಂದು ಕಡೆ ಕಾನೂನು ವೈಲೇಷನ್ ಆಗುತ್ತೆ, ಇವರು ಇನ್ನೊಂದು ಕಡೆ ಕರ್ಕೊಂಡೋಗಲಿಲ್ಲ ಅಂದರೆ ವಿಧಿ ಇರಲ್ಲ. ಇವೆಲ್ಲವೂ ಕೂಡ ಸಮಸ್ಯೆಗಳಾಗ್ತವೆ. ಇವುಗಳನ್ನ ನಾವೇ ಸರಿದೂಗಿಸ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇತ್ತೀಚೆಗೆ ಈ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಏನು ಈ ಘಟನೆಗಳು, ದಯವಿಟ್ಟು ಮುಂದಕ್ಕಿಂತ ಘಟನೆಗಳು ಮರುಕಳಿಸಿದಂತಹ ರೀತಿಯಲ್ಲಿ ತಾವು ಸಹ ಚಾಲಕ ನಿರ್ವಾಹಕರು ಅಷ್ಟೇ,
ನೀವುಗಳು ಅಷ್ಟೇ ಸಹಕರಿಸಿ ಅಂತಕ್ಕಂಥದ್ದನ್ನು ನಾನು ಕೇಳ್ತೀನಿ. ಈಗ ಉದಾಹರಣೆ ಕೊಡ್ತೀನಿ. ನಿನ್ನೆ ಒಂದು ನಮ್ಮ ಸ್ನೇಹಿತರು ವಕೀಲರು ಅವರು ದಾಬಾಸ್ಪೇಟೆಯಿಂದ ಪ್ರಯಾಣವನ್ನು ಮಾಡ್ತಿರ್ತಾರೆ. ಅವ್ರ ಜೊತೆಯಲ್ಲೂ ಕೂಡ ಒಬ್ಬರು ಲೇಡಿ ಟೀಚರ್ ಕೂಡ ಇರ್ತಾರೆ. ಇದು ಬೆಂಗಳೂರಿನ ಮಹಾನಗರ ಸಾರಿಗೆ ಸಂಸ್ಥೆ 26ನೇ ಘಟಕದಲ್ಲಿರ್ತಕ್ಕಂತಹ ಒಬ್ಬ ನಿರ್ವಾಹಕರು ಆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆ ಲೇಡಿ ಕೇಳ್ತಾರೆ, ನಾನು ಇಂಥ ಜಾಗಕ್ಕೆ ಹೋಗಿ ಇಳಿಬೇಕು ಅಂತ ಹೇಳ್ತಾರೆ. ಆಗ ಈ ನಿರ್ವಾಹಕರು ಏನು ಹೇಳ್ತಾರೆ, ಈ ಬಸ್ ಎಲ್ಲಿವರೆಗೂ ಹೋಗುತ್ತೋ ನೀವು ಅಲ್ಲಿವರೆಗೂ ಪ್ರಯಾಣ ಮಾಡ್ಬೋದು ಅಂತ ಹೇಳ್ತಾರೆ. ಅಷ್ಟಕ್ಕೆ ಅವರು ಒಂದು ಸಿಟ್ಟು ಮಾಡ್ಕೊತಾರೆ. ಅದು ಒಂದು ಕಡೆ. ಅದೇ ಬಸ್ನಲ್ಲಿ ನಮ್ಮ ಸಹೋದ್ಯೋಗಿ ವಕೀಲರು ಆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ₹3 ಚಿಲ್ಲರೆ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಗೂಗಲ್ ಪೇ ಮಾಡಿರಿ ನೀವು ಅಂತ ಹೇಳ್ತಾರೆ. ಈ ಗೂಗಲ್ ಪೇ ಮಾಡಿ ಅನ್ನುವಂಥ ಒಂದು ವಿಚಾರನೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಲ್ಲಿ ತೋರಿಸ್ತು ಅನ್ನೋ ಒಂದು ಉದ್ದೇಶಕ್ಕೆ ಅವರೇನು ಮಾಡ್ತಾರೆ, 3 ಜನ ವಾಗ್ವಾದವನ್ನು ಮಾಡ್ಕೊತಾರೆ. ಅದಾದ ನಂತರದಲ್ಲಿ ನನಗೆ ಒಂದು ದೂರವಾಣಿ ಕರೆಯನ್ನು ನಮ್ಮ ವಕೀಲರು ಮತ್ತು ಆ ಟೀಚರ್ ಇಬ್ಬರು ಸೇರಿ ಮಾಡ್ತಾರೆ. ಆಗ ನಾನು ಹೇಳಿದೆ, ಆ ನಿರ್ವಾಹಕನ ಹೆಸರು ನಾಗರಾಜು ಅಂತೇಳಿ. ನಿನ್ನ ಹೆಸರೇನಪ್ಪ ಅಂತ ಕೇಳುವಾಗ ನಾನು ನಾಗರಾಜು ಸರ್ ಅಂದ. ಆಯ್ತಪ್ಪ, ನಿನ್ನ ಅವರ ಮಧ್ಯದಲ್ಲಿ ಏನು ನಡೆದಿದೆಯೋ ಒಂದು ಸಣ್ಣ ಲೋಪದೋಷಗಳಾಗಿದ್ದರೂ ನೀನು ಅಲ್ಲೇ ಸರಿಪಡಿಸ್ಕೊಳ್ಳಪ್ಪ, ಅದನ್ನು ನಾನು ಅವ್ರ ಹತ್ರ ಹೇಳಿದ್ದೀನಿ. ಆ ಲೇಡಿ ಅಥವಾ ಆ ವಕೀಲರು ಇಬ್ಬರು ನಿನ್ನದೇ ತಪ್ಪು ಅನ್ನೋ ಥರದಲ್ಲಿ ತೋರಿಸ್ತಿದ್ದಾರೆ ಅಂತ ಹೇಳಿದಾಗ ಆತ ಒಂದೇ ಮಾತು ಹೇಳಿದ್ದು, ಆಯಿತು ಸರ್, ನಾನು ಆಗಿರ್ತಕ್ಕಂಥ ತಪ್ಪಿದರೆ ನಾನು ಸರಿಪಡಿಸ್ಕೊಳ್ತೀನಿ ಅನ್ನ. ಇಂಥವೆಲ್ಲ ಆಗೋದು ಸಹಜ. ಹಾಗಂತೇಳಿ ಅವ್ರು ತಪ್ಪು ಮಾಡಿರುವಂಥ ಆ ಲೇಡಿ ಟೀಚರು ಮತ್ತು ಈ ಸಮಸ್ಯೆಯನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇಂಥ ಘಟನೆಗಳು ಭಾಳ ನಡೆಯೋದು ಸಹಜ. ನಾನು ಅದಕ್ಕೆ ಹೇಳಿದೆ, ಹಿಂದೆ KSRTC ಈ ಅನೂಪ್ ಕುಮಾರ್ ಅವರು MD ಅವರಿದ್ದಾಗಲೂ ಹೇಳಿದೆ, ಚಾಲಕ ಮತ್ತು ನಿರ್ವಾಹಕರಿಗೆ ಒಂದು ಭದ್ರತೆ ಅಂತಕ್ಕಂಥದ್ದನ್ನು ನೀವು ಖಂಡಿತವಾಗ್ಲೂ ಕೊಡಬೇಕು. ಸೊ ಹಿಂದೆ ಚಾಲಕ ನಿರ್ವಾಹಕರನ್ನ ಮುಟ್ಟಿದ್ರೆ ಸಡನ್ಲಿ ಪೊಲೀಸ್ ಠಾಣೆಯಲ್ಲಿ ದೂರುಗಳನ್ನ ಸಲ್ಲಿಸಿ ತೊಂದರೆ ಆಗ್ತಿತ್ತು ಕೆಲವೊಂದು ಸಂದರ್ಭದಲ್ಲಿ ಅಂತೇಳಿ. ನೋಡಿ, ಪಬ್ಲಿಕ್ ಡಿಪಾರ್ಟ್ಮೆಂಟು ಅಂತ ಅಂದಾಗ ಕೆಲವು ಈ ರಿಕ್ಷಾ ಓಡಿಸೋರು ಹೆಂಗೋ ಅಡ್ಡದಿಡ್ಡಿ ಬರ್ತಾರೆ, ಈ 2 ವೀಲರ್ ಓಡಿಸೋರಂತೂ ಹೆಂಗೆ ಬೇಕು ಹಂಗೆ ಅಡ್ಡದಿಡ್ಡಿ ನುಗ್ತಿರ್ತಾರೆ. ಆಗ ಈ ಹೆವಿ ವೆಹಿಕಲ್ ಮೇಲೆ ನೀವು ಕೇಸ್ ಹಾಕುವಂಥದ್ದು ಕೂಡ ಇರ್ತದೆ. ಇಂಥವೆಲ್ಲ ಆದಾಗ ಏನು ಈ ಹಿಂದೆ IPC ಸೆಕ್ಷನ್ 279, 337 ಕೇಸ್ನ ಹಾಕಿದಾಗ ಟ್ರಾಫಿಕ್ ಕೋರ್ಟಲ್ಲಿ ಇವತ್ತು ಬೆಂಗಳೂರಿನ ಟ್ರಾಫಿಕ್ ಕೋರ್ಟು 2, 3 ಮತ್ತು 4, 5ನೇ ಕೋರ್ಟಲ್ಲಿ IPC ಸೆಕ್ಷನ್ 279, 337ಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳೇ ಜಾಸ್ತಿ ಆಗಿರೋದ್ರಿಂದ ಇದು ಕಾರಣ ಯಾರು? ಅಡ್ಡದಿಡ್ಡಿ ಓಡೋಗೋದು, ಬಸ್ನೊಂದೇ ತಪ್ಪು ಅಂತ ತೋರಿಸೋದು. ಪೊಲೀಸ್ನವ್ರು ಏನು ಮಾಡ್ತಾರೆ, ಹೆವಿ ವೆಹಿಕಲ್ ಹಿಂದೆ ಕಣಪ್ಪ, ಅದೇನೇ ಇರಲಿ ಬಾ ಕೋರ್ಟಿಗೆ ಅಂತೇಳಿ ಕರೀತಕ್ಕಂಥದ್ದು ಇವೆಲ್ಲ ಇದೆ. ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡೋದು, ತಾವೆಲ್ಲರೂ ಪ್ರಯಾಣಿಕರಿದ್ದೀರಾ, ನಿಮ್ಮ ಸೇವೆಗೆ ಸದಾ ಸಿದ್ಧತೆಯನ್ನು ದಿನದ 24 ಗಂಟೆಯಲ್ಲಿ ಕೂಡ ಅವರ ಒಂದು ಹಂಗನ್ನು ತೊರೆದು ನಿಮ್ಮ ಸೇವೆಗೆ ನಿಂತಿರ್ತಾರೆ. ಇನ್ನು ಮುಂದಕ್ಕೆ ಆ ಥರ ಯಾವುದೇ ಒಂದು ಚಾಲಕ ನಿರ್ವಾಹಕರು ಅವ್ರು ತಪ್ಪು ಮಾಡಿದ್ರೆ ಸಂಬಂಧಪಟ್ಟಂಥದಕ್ಕೆ ಅಲ್ಲೇ ಕಂಟ್ರೋಲ್ ರೂಮ್ ನಂಬರ್ ಇರುತ್ತೆ, ಟೋಲ್ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ. ನಿಮ್ಮ ಕುಂದುಕೊರತೆಗಳನ್ನ ಸಮಸ್ಯೆಗಳನ್ನ ಆ ಕಂಟ್ರೋಲ್ ರೂಮಲ್ಲಿ ತಗೊಳಕ್ಕೆ ಇರ್ತಾರೆ. ಅದನ್ನು ಬಿಟ್ಟು ಯೂನಿಫಾರ್ಮ್ ಹಾಕಿರುವಾಗ ಆತನ ಮೇಲೆ ಹೊಡೆಯೋದು, ಹಲ್ಲೆ ಮಾಡ್ತಕ್ಕಂಥದ್ದು ಇವು ಸರಿಯಲ್ಲ. ಇನ್ನು ಮುಂದಕ್ಕೆ ಏನಾದ್ರು ಈ ಥರ ಒಂದು ವೇಳೆ ಆದರೆ ನಾವು ಅಸಿಸ್ಟು ಪ್ರಾಸಿಕ್ಯೂಷನ್ನು ಅಥವಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಂಥ ಕೇಸ್ಗಳಲ್ಲಿ ವಕಾಲತ್ತನ್ನು ಹಾಕಿದಾಗ ಆಗ ನಿಮಗೆ ಬೇಲ್ ಸಿಗೋದು ಕೂಡ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಹೊರಬರೋದಕ್ಕೂ ಕಷ್ಟ ಆಗುತ್ತೆ. ಈಗ ಈ ಒಂದು ಪ್ರಕರಣ ಭಾಗೇಶ್ಪುರದಲ್ಲಿ ನಡೆದಂಥ ಒಂದು ಪ್ರಕರಣಕ್ಕೆ ಏನಾದರೂ ಆ ಚಾಲಕ ನಿರ್ವಾಹಕ ಬಂದು ಅಸಿಸ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಥವಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೀವು ಬನ್ನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ಬೇಲ್ ಸಿಗೋದು ಕೂಡ ನಾನೇನಾದರೂ ವಕಾಲತ್ತು ಹಾಕಿದ್ರೆ ಕಷ್ಟ ಆಗುತ್ತೆ. ಅಂಥ ಒಂದು ಸಂದರ್ಭ ಇದೆ. ಯಾಕೆಂದರೆ ಚಾಲಕ ಮತ್ತು ನಿರ್ವಾಹಕರ ಕಷ್ಟ ಏನಿದೆ, ಅವರ ಒಂದು ಪರಿಸ್ಥಿತಿಗಳೇನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರು ತಪ್ಪು ಮಾಡಲ್ಲ ಅಂತ ನಾನು ಹೇಳಲ್ಲ, ತಪ್ಪು ಮಾಡ್ತಾರೆ. ಎಲ್ಲರೂ ತಪ್ಪು ಮಾಡಲ್ಲ, 10 ಭಾಗ ತಪ್ಪು ಮಾಡೋರು ಇದ್ದೇ ಇರ್ತಾರೆ. ಅಂಥವ್ರಿಗೆ ನೀವು ಅಲ್ಲೇ ದೂರವಾಣಿ ನಂಬರ್ ಇದೆ ಮಾಡಿ. ಈಗ ಅಲ್ಲಿ ನಡೆದಂಥ ಘಟನೆ ಏನು, ಬಸ್ಸು ರಶ್ ಆಗಿದೆ, ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಹೋಗಲ್ಲ, ನೀವು ಎಲ್ಲಿ ಹೋಗ್ತೀರಿ? ಉದಾಹರಣೆ ಕೊಡ್ತೀನಿ ನೋಡಿ. ನಿನ್ನೆ ಗುಲ್ಬರ್ಗ ಕೋರ್ಟ್ನಲ್ಲಿ ಇರುವಾಗ ನಾವು ಗುಲ್ಬರ್ಗದಲ್ಲಿ ಹಿಂದೆ ಎಲ್ಲ ಫುಲ್ ಖಾಲಿ ಇದೆ, ಮುಂದೆ ಬಂದು ಡ್ರೈವರ್ ಹತ್ರ ನಿಂತಿರ್ತಾರೆ. ಯಾಕೆ ನಿಂತ್ಕೋತೀರಿ ನೀವು? ಹಿಂದೆ ಹೋಗಿ ನಿಂತ್ಕೊಳ್ಳಿ. ಇದಕ್ಕೆ ನಾನು ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ 242 ವಕೀಲರುಗಳನ್ನು ನಾನು ನೇಮಕಾತಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾಳೆ ಸಂಜೆ ಬಿಡುಗಡೆ ಮಾಡ್ತಿದ್ದೀನಿ. ನಾನು ಇಲ್ಲ ಸೋಮವಾರ ಮಾಡ್ತೀನಿ, ಇಲ್ಲ ನಾಳೆ ಸಂಜೆ ಮಾಡ್ತಾಯಿದ್ದೀನಿ.
ಈ ಉದ್ದೇಶಕ್ಕೋಸ್ಕರನೇ ನಾನು ಪ್ರತಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ವಕೀಲರುಗಳನ್ನ ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಇದನ್ನು ನಡ್ಸ್ಕೊಂಡು ಹೋಗುವಂಥವ್ರು ಇದ್ದರೆ ಇದಕ್ಕೆ ತಗಲುವಂಥ ಎಲ್ಲ ಎಕ್ಸ್ಪೆನ್ಸೇಷನ್ ಏನಿದೆ ಅದನ್ನೆಲ್ಲವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರೂ ಕೂಡ ಮುಂದೆ ಬರಲಿಲ್ಲ, ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋರು. ಇವತ್ತು 245 ವಕೀಲರು ನಿಮ್ಮ ಸೇವೆ ಮಾಡೋದಕ್ಕೆ ಚಾಲಕ ಮತ್ತು ನಿರ್ವಾಹಕರಿಗೆ ಸಿದ್ಧತೆ ಇದ್ದಾರೆ. ನಾಳೆ ಅಥವಾ ನಾಡ್ದು ನಾನು ಆ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಿದ್ದೀನಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದೆ ನಿಮಗೆ. ನೀವು ಮಾಡಿದ್ರಾ? ಯಾರೂ ಮಾಡಲ್ಲ. ಈಗ ನೋಡಿ, ಅವ್ನಿಗೆ ಆ ಥರ ಆಗಿದೆಯಲ್ವಾ? ಯಾರಾದರೂ ಒಂದು ಪ್ರಶ್ನೆ ಮಾಡಿದ್ದೀರಾ? ಯಾರಾದರೂ ಒಂದು ಕೇಳಿದ್ದೀರಾ? ನನಗೆ ಸರ್ ಕಾನೂನಲ್ಲಿ ಏನಾಗ್ಬೋದು, ಏನಿದೆ ಅಂತಕ್ಕಂಥದ್ದನ್ನು ಭಾಳಷ್ಟು ಜನ ನನಗೆ ಕಾಲ್ ಮಾಡಿ ಕೇಳಿದ್ರಿ. ನಾನು ಹೇಳ್ತಿದ್ದೀನಿ, ನಾನು ಈಗ ಏನು ಈ ಆಂಧ್ರ ಪ್ರದೇಶ ಮತ್ತು ಕೇರಳ ರಾಜ್ಯದ ಒಂದು ಕಂಪನಿಗಳಿಗೆ ನಾನು ವಕೀಲರಾಗಿ ಕೆಲಸ ಮಾಡ್ತಿರೋದ್ರಿಂದ ಆ ಒಂದು ಕಂಪನಿಗಳ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದೇ ನನಗೆ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಸೊ ಅಂಥದ್ರಲ್ಲಿ ನಾನು ನಿಮ್ಗೆ ಹೇಳೋದಿಷ್ಟೇ, ನೀವು ಅಷ್ಟೇ ಪ್ರಯಾಣಿಕರ ಜೊತೆ ಸೌಹಾರ್ದತೆ, ಪ್ರೀತಿ, ವಿಶ್ವಾಸದಿಂದ ನಡೀರಿ. ಚಿಲ್ಲರೆಗಳ ಸಮಸ್ಯೆಗಳು ಬರಬಾರ್ದು ಅಂತಲೇ ನಿಮಗೆಲ್ಲ ಈಗ QR ಕೋಡ್ ಮುಖಾಂತರ ಪೇ ಮಾಡುವಂಥದ್ದಿದೆ. ಜನಗಳು ಒಂದು ಬಸ್ಸಲ್ಲಿ ರಶ್ ಇದ್ದರೆ ಇನ್ನೊಂದು ಬಸ್ಸಿಗೆ ಬನ್ನಿ ಅಂತ ಪ್ರೀತಿ ವಿಶ್ವಾಸದಿಂದ ನೀವು ಅವರನ್ನು ಗೌರವಿಸಿ. ನೀವು ಅಷ್ಟೇ ಸಾರ್ವಜನಿಕರು ದಯವಿಟ್ಟು ಇನ್ನು ಮುಂದಕ್ಕೆ ಚಾಲಕ ಮತ್ತು ನಿರ್ವಾಹಕರುಗಳ ಮೇಲೆ ಹಲ್ಲೆ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ನಿಲ್ಲಿಸಬೇಕು. ತಪ್ಪನ್ನು ಅವನಿಂದ ಇದೆ ಅಂತ ಅಂದಾಗ ಆ ತಪ್ಪಿಗೆ ಟೋಲ್ ಮುಖಾಂತರ ನೀವು ಅವರ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ. ಬೇಕಾದ್ರೆ ಅದಕ್ಕೊಂದು ಇದಾಗುತ್ತೆ. ನಾನು ಈಗಾಗಲೇ ಹಿಂದೆನೂ ಹೇಳಿದೆ, KSRTC ಅಧಿಕಾರಿಗಳು ನೋಡಿ, ಇಂತು ದೊಡ್ಡ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂತಹ ಒಂದು ಸಂಸ್ಥೆ. ಇದಕ್ಕೆ ಒಂದು ನೀವು ಕಮಿಟಿ ಮಾಡಿ ಎಂದೆ. ಸಾರ್ವಜನಿಕ ಮತ್ತು ಸಂಸ್ಥೆ ನೌಕರರ ಮೇಲೆ ಹಲ್ಲೆ ಆದಾಗ ಇದಕ್ಕೆ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಮುಂದೆ ಹೋಗಿ ಕೊಡಲಿ, ಇವರು ಯಾರಿಗೆ ತೊಂದರೆ ಆಗಿರುತ್ತೆ. ಸುಮ್ಮನೆ ಯಾರೋ ಎಲ್ಲೋ ನಿಂತ್ಕೊಂಡು ಒಂದು ಫೋನ್ ಮಾಡಿಬಿಟ್ಟು ಅಥವಾ ಏನು ಮಾಡಿಬಿಟ್ಟೆ ಕಂಡಕ್ಟ್ರಿಗೆ ಮಾಡ್ದಾರಿ, ಡ್ರೈವರಿಗೆ ಮಾಡ್ದಾರಿ ಅಂತ ಹೇಳಿದ ತಕ್ಷಣ ಅವ್ನಿಗೆ SP ಕೊಟ್ಬಿಡ್ತೀರಿ. ಆ SP ಕೊಡೋಕ್ಕೆಲ್ಲ ನಾನು ಸ್ಟೇ ತಗೊಬಂದೆ, ಇವನು ಸ್ಟೇ ತತ್ತನಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನೀವೇನು ಮಾಡಿಬಿಟ್ರಿ, ನೀವು ಅದಕ್ಕೆ ಒಂದು ಅಪಿಲೆಂಟ್ ಅಥಾರಿಟಿ ಅಂತ ಮಾಡ್ಕೊಂಬಿಟ್ರಿ. ನೀವು ಎಷ್ಟು ಬುದ್ಧಿವಂತರಿದ್ದೀರಿ ನೀವು ಅಂದರೆ, ಆ ಅಪಿಲೆಂಟ್ ಅಥಾರಿಟಿ ಅಂತ ಮಾಡ್ಕೊಬಿಟ್ರಿ. ಇತಿಹಾಸದಲ್ಲಿ KSRTC ನೌಕರರಿಗೆ ಸ್ಟೇ ಅಂತ ತೋರಿಸ್ಕೊಟ್ಟಿದ್ದೆ ನಾನು ನಿಮಗೆ ಇತಿಹಾಸದಲ್ಲಿ. ಇವತ್ತು ಇವರೆಲ್ಲರೂ ಸಂಸ್ಥೆ ವಿರುದ್ಧ ಕೋರ್ಟ್ಗೆ ಹೋಗ್ಬಿಡ್ತಾರೆ, ಸ್ಟೇ ತಂದುಬಿಡ್ತಾರೆ ಅಂತೇಳಿ ನೀವು ಅದಕ್ಕೊಂದು ಅಪಿಲೆಂಟ್ ಅಥಾರಿಟಿ ಅಂತ ಮಾಡ್ಕೊಂಬಿಟ್ರಿ. ನೋಡ್ರಿ, ನೀವೇ ಬುದ್ಧಿವಂತರಲ್ಲ. ನಾವು ಸಂವಿಧಾನ ಓದಿದ್ದೀವಿ, CPC ಓದಿದ್ದೀವಿ, CRPC ಓದಿದ್ದೀವಿ, IPC ಓದಿದ್ದೀವಿ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಓದಿದ್ದೀವಿ. ಒಂದಲ್ಲ ಒಂಥರ ನಾವು ಗೊತ್ತೀವ್ರಿ. ಪಕ್ಕಾ ಕ್ರಿಮಿನಲ್ ಲಾಯರು, ಕ್ರಿಮಿನಲ್ ಕೆಲಸ ಮಾಡೇ ಮಾಡ್ತೀವಿ. ನೀವು ನಿಮ್ಮ ಎಂಪ್ಲಾಯಿಗೆ ನೀವು ಏನು ರೀ ಸರ್ವಿಸ್ ಕೊಡ್ತಾಯಿದ್ದೀರಾ ಡಿಪಾರ್ಟ್ಮೆಂಟಲ್ಲಿ? ಎಂಪ್ಲಾಯಿಗೆ ಫಸ್ಟ್ ಸೆಕ್ಯೂರ್ ಮಾಡಿರಿ. ನೀವು ಬರೀ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಒಂದು ಮೇಲ್ ಹಾಕ್ಬಿಟ್ರೆ, ಅವ್ನು ಫೋನ್ ಮಾಡಿಬಿಟ್ರೆ ಅವ್ನು ಡಿಸ್ಮಿಸ್ ಮಾಡ್ತೀರಿ, ಸಸ್ಪೆಂಡ್ ಮಾಡ್ತೀರಿ, ಇದೆಲ್ಲ ಮಾಡ್ತೀರಿ. ಹಂಗಲ್ಲ. ಫಸ್ಟು ನಾವು ನಮ್ಮ ಮನೆಯಲ್ಲಿರ್ತಕ್ಕಂತಹ ಸದಸ್ಯರನ್ನು ನಾವು ನೋಡ್ಕೋಬೇಕು. ಅವ್ನು ಕಂಪ್ಲೇಂಟ್ ಕೊಡ್ತಾನೆ, ಬಾಪ್ಪ ನೀನು ಡಿಪಾರ್ಟ್ಮೆಂಟಿಗೆ ಬಾ, ಆಫೀಸರ್ಸ್ ಯಾರಿದ್ದೀರಿ, ಸೆಕ್ಯೂರಿಟಿ ಆ್ಯಂಡ್ ವಿಜಿಲೆನ್ಸು, ಬಾ ಮುಂದಕ್ಕೆ ಬಾ, ನಿನ್ನ ಪ್ರಾಬ್ಲಮ್ ಏನಿದೆ ಹೇಳು ಅಂತ ಅವ್ನಿಗೊಂದು ಕೊಡಿ. ಈಗ ನಮ್ಮ ಬಸ್ಸು, ಆ ಬಸ್ಗೂ ಕೂಡ ಏಟಾಗಿದೆ. ಆ ಬಸ್ ಇವ್ರನ್ನ ಕರ್ಕೊಂಡೋಗಿದ್ದೆ ತಪ್ಪ, ಕರ್ಕೊಬಂದು ಬಿಟ್ಟಿದ್ದೆ ತಪ್ಪ. ಅದು ಗಾಜುಗಳೆಲ್ಲ ಏಟಾಗಿದೆ. ಅದಕ್ಕೆ ಯಾರು ಹೊಣೆಗಾರರು? ಅದರಿಂದ ಯಾರ ಹತ್ರ ನಷ್ಟ ಬರ್ತೀವಿ ವಸೂಲಿ ಮಾಡ್ತೀರಿ? ಅಲ್ಲ ರೀ, ನಾನು 100 ಬಾರಿ ಲೈವಲ್ಲಿ ಹೇಳಿದ್ದೀನಿ, ದಯವಿಟ್ಟು ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದು ಸೆಕ್ಯೂರ್ ಮಾಡೋದಕ್ಕೆ ಏನಾದರೂ ಒಂದು ಅದಕ್ಕೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಸರ್ಕಾರ ಜೊತೆ ಮಾತಾಡಿ, ಸರ್ಕಾರ ಜೊತೆ ಕೇಳಿ, ಅದಕ್ಕೊಂದು ಈ ಡ್ರೈವರ್ ಕಂಡಕ್ಟ್ರಿಗೆ ಹಿಂಗಾದಾಗ ಏನು ಮಾಡಬೇಕು ಅನ್ನೋದು ಅದಕ್ಕೆ ಒಂದು ಕಾಯ್ದೆಯನ್ನು ಮಾಡಿಸಿ. ಈಗ ನಮ್ಮ ವಕೀಲರ ಕಾಯ್ದೆನಲ್ಲಿ ಇಲ್ವಾ? ಅದನ್ನೆಲ್ಲ ಬಿಟ್ಟು ನಿಮಗೆ ಗೊತ್ತಿರೋದೇನು? ಬರೀ ಸಸ್ಪೆಂಡು, ಡಿಸ್ಮಿಸ್ಸು, ಟ್ರಾನ್ಸ್ಫರು, ಇವು 3 ಅಷ್ಟೇ ಗೊತ್ತಿರೋದು ಕಾನೂನು ಕೇಳಿದ್ರೆ. ದಯವಿಟ್ಟು ಇನ್ನು ಮುಂದೆ KSRTC ವ್ಯವಸ್ಥಾಪಕ ನಿರ್ದೇಶಕರು ಏನು 4 ನಿಗಮಗಳಲ್ಲಿ ಇದ್ದೀರಿ, ಫಸ್ಟು ನಿಮ್ಮ ಚಾಲಕ ಮತ್ತು ನಿರ್ವಾಹಕರಿಗೆ ಭದ್ರತೆಯಾಗುವಂತಹ ರೀತಿಯಲ್ಲಿ ಮಾಡಿ. ಅವರ ಒಂದು ಕುಂದುಕೊರತೆಗಳಿಗೆ, ಸಾರ್ವಜನಿಕರ ಕುಂದುಕೊರತೆ ಇರ್ಬೋದು, ಇವ್ರು ಇರ್ಬೋದು, ಯಾರೇ ಇರಲಿ, ಬಿಗಿ ಮಾಡಿ. ಅದಕ್ಕೊಂದು 5 ಜನ ಕಮಿಟಿ ಮಾಡಿ, ಕುಂದುಕೊರತೆಗಳ ವಿಭಾಗ ಅಂತ. ಆ ಕಮಿಟಿನಲ್ಲಿ ನೀವು ಮಾಡಲ್ವ, ಅಪಿಲೆಂಟ್ ಅಥಾರಿಟಿ ಅಂತ ಮಾಡ್ಕೊಂಡ್ಮೇಲೆ DC ಲೆವೆಲ್ ಇದನ್ನು ಮಾಡಿ. ಆಗ ಯಾರಿಗೆ ಪ್ಯಾಸೆಂಜರ್ಸ್ಗೆ ತೊಂದರೆ ಆಗಿರುತ್ತೆ, ಯಾವ ಕಂಡಕ್ಟರ್ ಡ್ರೈವರಿಂದ ವಿಚಾರಣೆ ಮಾಡಿ ಅವನಿಗೆ ನೋಟಿಸ್ ಕೊಟ್ಟು ಸೋಕಸ್ ನೋಟಿಸ್ ಕೊಡಿ. ಎಲ್ಲದಕ್ಕೂ C&R ರೂಲ್ ಮಾಡ್ತೀರಿ, ಇದಕ್ಕೊಂದು C&R ರೂಲ್ ಮಾಡಿಬಿಡಿ. ಅವ್ನಿಗೆ ಹಂಗೆ ಹಿಡ್ಕೊಂಡು ಹೊಡಿತಾ ಇದ್ದರೆ ನಿಜವಾಗ್ಲೂ ರೀ ಭಾಳ ಬೇಜಾರಾಗೋಯ್ತು. ಆ ವಾಟ್ಸಪ್ ಓಪನ್ ಮಾಡಿದ್ದು ನೋಡಿದ್ರೆ ಆ ನಂತರದಲ್ಲಿ ಕೇಳ್ತಾರೆ, ಏನು ಸರ್ ಈ ಥರ ನಮಗೆ ಒಂದು ಇದು ಅಂತಾರೆ. ಹಿಂಗಾದರೆ ಕಷ್ಟ ಅಲ್ವಾ?
ಅವರು ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಮಾಡೋಕ್ಕೆ ಬಂದಿರೋದೇ ಒಂದು ತಪ್ಪ. ಹೋಗಲಿ, ಅವರು ಕರ್ಕೊಂಡೋಗಿ ಸುರಕ್ಷಿತವಾಗಿ ಬಿಡೋದೇ ಒಂದು ತಪ್ಪ. ನೋಡಿರಿ, ನಾನು KSRTC ಆಫೀಸರ್ಸ್ಗಳಿಗೆ ಹೇಳ್ತೀನಿ, ನೀವೊಂದು ಕೆಲಸ ಮಾಡಿ, ನೀವು ರಾಜಹಂಸ ಬಸ್ಸು ಮತ್ತು ಐರಾವತ ಬಸ್ಸಲ್ಲಿ ಹೋಗಬೇಡಿ. ನೀವು ಇಲ್ಲಿ ಹತ್ಕೊಳ್ಳಿ 6 ಗಂಟೆಗೆ, ಗುಲ್ಬರ್ಗ ಕೂತ್ಕೊಳ್ಳಿ ನೀವು ಕೆಂಪು ಬಸ್ಸಲ್ಲಿ. ಗೊತ್ತಾಗತ್ತೆ ನಿಮಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮುಟ್ಟಾಗ ಡ್ರೈವರ್ ಕಂಡಕ್ಟರ್ ಕಷ್ಟ ಏನೈತೆ, ಎಷ್ಟು ಮೈಕೈ ನೋವು ಬರ್ತದೆ ಅಂತ. ಡ್ರೈವರ್ ಕೂತ್ಕೊಳ್ಳೋಕ್ಕೆ ನೀವು ಒಳ್ಳೆ ಹೈಟೆಕ್ ಆಗಿರೋ ಚೇರ್ ಕೊಟ್ಟಿಲ್ಲ ನೀವು. ಅವರು ನೈಟ್ ಸರ್ವಿಸ್ ಮಾಡುವಾಗ 3 ಜನ ಬರ್ತಾರೆ. ಹಿಂದೆ ಗಾಡಿ ಇತ್ತು ಗೊತ್ತೇನ್ರಿ, ಹಿಂದೆ ಹಳೆಯ ಗಾಡಿಗಳಲ್ಲಿ ಡ್ರೈವರ್ ಕಂಡಕ್ಟರ್ ಮಲಿಕಳಕ್ಕೆ ಅಂತೇಳಿ ಒಂದು ಸಪ್ರೇಟಾಗಿ ಆ ಹಿಂದೆ ಡ್ರೈವರ್ ಹಿಂಭಾಗ ಜಾಲರಿ ಹಾಕಿ ಕ್ಯಾಬಿನ್ ಇತ್ತು ಹಿಂದಿನ ಗಾಡಿಗಳು. ಅದರಲ್ಲಿ ಅವನು ಮುಂದೆ ಮಲಿಕತ್ತಿದ್ದ, ಕಂಡಕ್ಟ್ರು ಆ ಕಡೆಗೆ ಹೋಗೋಕ್ಕಾಯ್ತಿರಲಿಲ್ಲ, ಡ್ರೈವರ್ ಈ ಕಡೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಅದನ್ನು ಬಿಟ್ಟು ಯಾರೋ ಒಬ್ಬ ಫೋನ್ ಮಾಡಿಬಿಟ್ಟು ಯಾರೋ ಒಬ್ಬ ಅವ್ನ ಮೇಲ್ ಹಾಕ್ಬಿಟ್ಟ ಅಂತ ಆ ಕ್ಷಣಕ್ಕೇ ನೀವು ಇಮ್ಮಿಡಿಯೇಟು ಅವ್ನು ಸಸ್ಪೆಂಡ್ ಮಾಡೋದು ಇಲ್ಲ ಅವನ ಮೇಲೆ ಏನೋ ಮಾಡೋದು ಅವೆಲ್ಲ ಅಲ್ಲ ರೀ. ಫಸ್ಟು ನೀವು ನಿಮ್ಮ ಇಲಾಖೆಯಲ್ಲಿ ವಿಚಾರಣೆ ಮಾಡಿ ಅವನಿಗೆ ತಿಳ್ಕೊಳ್ಳಿ ಫಸ್ಟು. ಅದನ್ನು ಮಾಡಿ, ಅವ್ನು ತಪ್ಪು ಮಾಡೋವನೇ ಅಂತ ಶಿಕ್ಷೆ ಕೊಡಿ. ಈಗ ನೆನ್ನೆ ಆಗಿರೋ ಘಟನೆ ಆಯ್ತಪ್ಪ, ನೀವು ಸಂಸ್ಥೆಯವರು FIR ಮಾಡಿಸಿದ್ದೀರಾ, ಕೊಡಿರಿ. ನೀವು FIR ಮಾಡಿಸಿದರೆ ಅವ್ನಿಗಾಗಿರೋ ಇದು ಕೊಡಿ. ನಾನು ಅಸಿಸ್ಟು ಪಬ್ಲಿಕ್ ಪ್ರಾಸಿಕ್ಯೂಟ್ರಾಗಿ ಅಪ್ಲಿಕೇಶನನ್ನು ಹಾಕಿ ನಾನು ಈ ಕೇಸ್ನಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀನಿ. ಹೌದು ಸ್ವಾಮಿ, ನಮ್ಮ ಚಾಲಕ ನಿರ್ವಾಹಕರಿಗೆ ಹೊಡೆದಿದ್ದಾರೆ ಬಡ್ದಿದ್ದಾರೆ, ಅವರು ಈ ಬಸ್ನಲ್ಲಿ ಎತ್ತಬೇಡ, ಹಿಂದಿಂದ ಡೋರಲ್ಲಿ ತುಂಬಿದ್ದಾರೆ ಜನ, ಹಿಂಗಾಗಿದೆ ಅಂತೇಳಿ ಅವ್ರು ಹೊಡೆದಿದ್ದಾರೆ, ಅವರು ಚಾಲಕ ನಿರ್ವಾಹಕರಿಗೆ ಹೊಡೆದಿದ್ದಾರೆ, ಬೈದಿದ್ದಾರೆ, ಏನಾಗಿದೆ, ಹಿಂಗೆ ಬೇಲ್ ಕೊಟ್ಟರೆ ಇದೇ ಥರ ಮಾಡ್ತಾರೆ, ಹಿಂಗೆ ಆಗುತ್ತೆ, ಇಂಥವೆಲ್ಲ ಹೇಳಿ ಮಾಡೋಣ, ಅಬ್ಜೆಕ್ಷನ್ ಹಾಕೋಣ, ಅಬ್ಜೆಕ್ಷನ್ ಟು ಅಸಿಸ್ಟು ಇದು ಅಂತ. ಅದನ್ನು ಬಿಟ್ಟು ನೀವು ನಿಮ್ಮ ಎಂಪ್ಲಾಯಿ ನಿಮ್ಮವ್ರನ್ನೇ ನೀವು ಫಸ್ಟ್ ಸೆಕ್ಯೂರ್ ಮಾಡ್ಕೋಬೇಕು. ನೀವು ಅವ್ನು ನಿಜವಾಗ್ಲೂ ರೀ, ನನಗೆ ಕಣ್ಣಲ್ಲಿ ನೀರು ಬಂತು. ಅವನು ಆತನ ಹೊಡೆಯೋ ಅಂಥ ಪರಿಸ್ಥಿತಿನ ನೋಡ್ತಾ ಇದ್ದರೆ ಯಾವ ಮಟ್ಟಕ್ಕಾಯಿತು ಅಂತೇಳಿ. ಅವನು ನಿಜವಾಗ್ಲೂ ಅವನು ನೋವನ್ನ ಅನುಭವಿಸಿರುವಂತಹ ಚಾಲಕ ನನ್ನ ಖಂಡಿತವಾಗಲೂ ಭೇಟಿ ಮಾಡಿದ್ದೇ ಆದರೆ ಅವನು ಹೊಡೆದವ್ರಿಗೆ ಅವ್ರ ವಿರುದ್ಧ ನಾನು ಅಸಿಸ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತೀನಿ. ನಾನು ಪರ್ಮಿಷನ್ಗೆ ಹಾಕ್ತೀನಿ ಗೃಹ ಇಲಾಖೆಗೆ. ಅದಲ್ಲ ರೀ, ಪಾಪ ಅವನು ನೋಡಿದರೆ ಎಷ್ಟು ಅಯ್ಯೋ ಅನಿಸುತ್ತೆ. ಹಂಗೆ ಮಾಡ್ತಾರಾ? ದಯವಿಟ್ಟು ನೋಡಿ, ನನಗೂ ಸಮಯ ಇಲ್ಲ. ಈ ಬೆಳಿಗ್ಗೆ ಮಾಡಿದಾಗ ಏನಂತ ಹೇಳಿದ್ರೆ ಸಂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ಒಂದು ಉದ್ದೇಶಕ್ಕೆ ಮಾಡ್ತಿದ್ದೀನಿ. ಆದರೆ ಕೆಲವರು ನೀವು ಇದ್ದೀರಿ ಈ ಸಾಮಾಜಿಕ ಜಾಲತಾಣದಲ್ಲಿ, ಸರ್ ಏನು ಮಾಡಿದ್ರಿ, KSRTC ನೌಕರರಿಗೆ ಏನು ಕೊಟ್ರಿ, ಏನು ಮಾಡಿದ್ರಿ, ಕೋರ್ಟಲ್ಲಿ ಕೇಸ್ ಹಾಕಿದ್ರಲ್ಲಿ. ನೋಡಯ್ಯ, ನಾನು ಕೇಸ್ ಹಾಕಿರೋದನ್ನ ನಿನಗೆ ಬಂದು ಹೇಳಬೇಕು ಅಂತಿಲ್ಲ. ನನ್ನ ಮುಂದೆ ಕೇಸ್ ಹಾಕಿರೋನು ಬಂದು ಕುಂತವನಿಲ್ಲ ಆಫೀಸ್ನಲ್ಲಿ. ಅವನ ಕೇಸ್ 25ನೇ ತಾರೀಕಿದೆ. ನೋಡ್ತೀವಿ ಅವನ ಮುಖನ, ನೋಡು ತೋರಿಸ್ತೀನಿ. ಕೇಸ್ ಹಾಕಿರೋ ಮನುಷ್ಯ ಆಫೀಸಿಗೆ ಬಂದಿದ್ದಾನೆ. ಸರ್ 25ಕ್ಕೆ ವೇತನಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಹಾಕಿದ್ದೀವಿ, ಈ ಕೇಸ್ ಹಾಕಿರೋದಕ್ಕೆ ಸಂಬಂಧ ಅದು ಅವನಿಗಿದೆಯಲ್ಲಮ್ಮ, ಆ ಗುಂಡಿಗೆ ನಿನಗಿದ್ರೆ ಬಾ ಕೇಸ್ ಹಾಕೋಣ. ತೋರಿಸ್ತೀನಿ ನೋಡಿ, ಕೇಸ್ ಹಾಕಿರೋನು ಬಂದವನೇ ಸಂಬಳಕ್ಕೋಸ್ಕರ. ನಿನಗಿದೆಯಾ ಮೀಟ್ರು, ಬಂದು ಹಾಕ್ತೀಯಾ ಕೇಸ್ನ? ವಕಾಲತ್ತು ಸಿಗ್ನೇಚರ್ ಹಾಕು ಅಂದರೆ ಓಡೋಗ್ಬಿಡ್ತೀರಿ ನೀವು ಎದ್ರಕೊಂಡು. ಅವ್ನಿಗೆ ಸಂಬಳ ಬೇಕು, ಬಂದು ಕುಂತವ್ ನನ್ನ ಕಚೇರಿಯಲ್ಲಿ, ನಾನು ಕೇಸ್ ಹಾಕಿದ್ದೀನಿ ಸಾರ್ ಅಂತ. ನೀನು ಹಾಕ್ತೀಯಾ? ನಾವೇನೋ ನಮಗೆ ಸಂಬಂಧಪಟ್ಟಂಥವನ್ನ ನಾವು ಲೈವ್ ಮಾಡಿ ನಾವು ನಮ್ಮ ಕೋರ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿಗಳ ಬಗ್ಗೆ ನಾವೇನಾದರೂ ಹೇಳಿದ್ರೆ ಅದಕ್ಕೊಂದು KSRTC ನೌಕರರಿಗೆ ಏನು ಮಾಡಿದ್ರಿ, ಏನು ಬಿಟ್ರಿ ಅಂತ, ಬರ್ಕೋ 234 ಬೇಲ್ ಕೊಡಿಸಿದ್ದೀನಿ ಫ್ರೀಯಾಗಿ. 162 ಕೇಸು ಟ್ರಾಫಿಕ್ ಕೋರ್ಟಲ್ಲಿ ಕೇಸ್ಗಳು ಗೆದ್ದಿದ್ದೀನಿ. ನಾನು ಬೇಲ್ ಯಾರ್ಯಾರು ಕೊಡಿಸಿದ್ದೀನಿ, ಯಾವ ಸ್ಟೇಷನ್ ಅಂತ ಬರ್ಕೋ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನು, ಕಾಮಾಕ್ಷಿಪಳ್ಳಿ ಪೊಲೀಸ್ ಸ್ಟೇಷನ್ನು, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ನು, ಕೊತ್ನೂರು ಪೊಲೀಸ್ ಸ್ಟೇಷನ್ನು, ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ನು. ಬರ್ಕೋ, ಏನೇನು ಬೇಕೆಲ್ಲ ಹೇಳ್ತೀನಿ ನಾನು, ಎಷ್ಟೆಷ್ಟು ಜನ ಕೊಡಿಸಿದ್ದೀನಿ ಅಂತ. ಯಾಕೆ ಕರೋನಾ ಟೈಮಲ್ಲಿ ನಿಮಗೆ ಫೈಲ್ ಹೊತ್ತವಲ್ಲ, ಅದಕ್ಕೆ ನಾನೇನಾರು ನಮ್ಮ ಕಂಪ್ನಿ ಅಥವಾ ನಮ್ಮ ಇದಕ್ಕೆ ಸಂಬಂಧಪಟ್ಟ ಥರಲ್ಲಿ ನಾವೇನಾರು ಹಾಕಿದ್ರೆ KSRTC ಅವ್ರಿಗೆ ಏನು ಕೊಟ್ರಿ, ನಿಮ್ಮಂಥವ್ರು ಇರೋದಕ್ಕೆ ನಾವು ಇವತ್ತು ಯಾವುದೇ ಒಂದು ಕಾನೂನುಗಳನ್ನ ಹೇಳಕ್ಕೆ ಬರೋದಿಲ್ಲ. ಎಷ್ಟು ಕೆಲಸ ಮಾಡಿದ್ದೀವಿ ಅಂತ. ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ, ಬರುತ್ತೆ, ಏನು ಇವತ್ತೇ ಬರ್ತದಾ? KSRTC ಲಾಯರ್ಗಳು ಹೇಳ್ತಾರೆ, ಸ್ವಾಮಿ ನೆಗೋಷಿಯೇಷನ್ ನಡೀತಾ ಇದೆ,
ಖಂಡಿತವಾಗ್ಲೂ ಅಂತ ಹೇಳ್ತಾರೆ. ನಿಮ್ಮ KSRTC ಅರ್ಜಿ ಮೇಂಟೆನೆಬಿಲಿಟಿ ಮೇಲೆ ನಿಂತಿದೆ. ಮೇಂಟೆನೆಬಿಲಿಟಿ ಅಂದರೆ ಏನು ಅಂತ ಗೊತ್ತಿದೆಯಾ ನಿಮಗೆ? ಒಬ್ಬ ಲಾಯರು ಗೌರವಯುತವಾಗಿ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ಏನು ಮಾಡಿದ್ರಿ? ಹಂಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಬದುಕಿನ ಕಡೆ ಗಮನವನ್ನು ಇಟ್ಟು ವೃತ್ತಿ ಬದುಕಿನ ಕಡೆ ಇರೋದನ್ನು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ನಾವೇನೋ ನಮ್ಮ ಸ್ವಂತ ವಿಚಾರ ನಮ್ಗೆ ಸಂಬಂಧಪಟ್ಟಂಥವು ಹಾಕಕ್ಕೆ ಬಂದರೆ ಅದು ಕಾಲೇ ಹಾಕೋದು. ನಿನಗೆಲ್ಲ ಹೇಳ್ಬೇಕಾ ನಾವು? ನಿಮಗೆಲ್ಲ ಹೇಳಿ ಮಾಡಬೇಕಾ? ಒಂದು ಸಲ ನಾವು ಇಟ್ಟರೆ ಗೆಲ್ಲೇಬೇಕು ಅಂತ ಹೋರಾಟವನ್ನು ಕೊಡುವಂಥವ್ರು ನಾವು. ಅದನ್ನು ಬಿಟ್ಬಿಟ್ಟು ಏನೇನೋ ಹಾಕೋದು, ಏನೇನೋ ಮಾಡೋದು. ನಿಮಗೆ ನಿಮ್ಮ ತಂದೆ ತಾಯಿ ಬುದ್ಧಿ ಕಲಿಸಿಲ್ವಾ ನಿಮಗೆ? ಇದೇನೋ ಮಾಡೋದು. ಸಾಮಾಜಿಕ ಜಾಲತಾಣದಲ್ಲಿ ಇದರಲ್ಲಿ ಎಲ್ಲ ಅಡ್ವೊಕೇಟ್ಸ್ ಇರ್ತಾರೆ, ಪಬ್ಲಿಕ್ ಇರ್ತಾರೆ, ನನ್ನ ಕಕ್ಷಿದಾರರು ಇರ್ತಾರೆ. ಅದರಲ್ಲಿ ಬೇರೆ ಒಂದು ಹಾಕೋದು, ಇಲ್ದಿದ್ದನ್ನೇ ಹಾಕೋದು. ಏನು ಮಾಡಿದ್ರಿ? ಸಂಬಳದ ವೇತನದ್ದೇನಾಯಿತು? ಕೊಡಿಸ್ಬಿಡಿ, ಈಗ ಕೊಡಿಸ್ಬಿಡು, ಹೋಗಿ ಇಸ್ಕೊಂಬಿಡು ನೋಡೋಣ, ಕೊಡ್ತಾರಾ? ಬಾ ಕೋರ್ಟ್ಗೆ ಅರ್ಜಿ ಹಾಕೋಣ, ಆಯ್ತಾ ನಿನಗೆ ಮೀಟ್ರು? ಸುಮ್ಮನೆ ಬಿಟ್ರೆ ಮ್ಯಾಕ್ ಹೋಯ್ತೀರಿ ನೀವು. ನಿಮ್ಮಂಥ ಕುರಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಬಂದಿದ್ದೀನಿ ನಾನು ನನ್ನ ಸರ್ವಿಸ್ನಲ್ಲಿ, ಗೊತ್ತಿದೆಯಾ? ನಾನು ಹೆಗಲ ಮೇಲೆ ಬಟ್ಟೆ ಹಾಕಿದ ಮೇಲೆ ಬಟ್ಟೆ ತೆಗೆದ ಮೇಲೆ ನೀವು ಹಾಕ್ಕೊಂಡಿರೋದು. ನಿಮ್ಮಂಗೆ ಆಡ್ತಿರಲಿಲ್ಲ ನಮ್ಮ ಕಾಲದಲ್ಲೆಲ್ಲವ, ಗೊತ್ತಿದೆಯಾ? ಬಾಯಿಗೆ ಬಂದಿದ್ದೇ ಹಾಕೋದು. ಇನ್ನೊಂದು ಸಲ ಯಾವನಾರ ಇಲ್ದಿದ್ದು ಹಾಕಿ ತಗೊಂಡೋಗಿ FIR ಮಾಡಿಸಿ ಅದ್ರ ಮೇಲೆ ಆಮೇಲೆ ತಗೊಂಡೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಯಾರು ಕೊಡ್ತೀನಿ ನಾನು. ಒಬ್ಬ ಲಾಯರ್, ಒಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪ್ರಾಕ್ಟೀಸ್ ಮಾಡುವಂಥ ಅಡ್ವೊಕೇಟು, ಅವ್ರು ಏನೋ ನಮಗೊಂದು ಸಹಾಯ ಮಾಡೋಕ್ಕೆ ಬಂದವ್ರೆ, ಅದನ್ನು ಸಹಾಯ ಪಡ್ಕೊಳ್ಳೋಣ, ಉಳಿಸ್ಕೊಳ್ಳೋಣ. ಸರ್ ಏನೋ ನಿಮ್ಮಿಂದ ಒಂದು ಸಹಾಯ ಮಾಡಿ ಸರ್ ಅನ್ನೋದನ್ನು ಕಲ್ತ್ಕೊಳ್ಳಿ. ನಾನು ಬಂದು ಬೀದಿಲಿ ನಿಂತ್ಕೊಳ್ಳೋಕ್ಕಾಗಲ್ಲಪ್ಪ. ನನ್ನದೇ ಆದಂಥ ಒಂದು ಕಾನೂನು ಚೌಕಟ್ಟಿರುತ್ತೆ. ಕಾನೂನು ಚೌಕಟ್ಟಲ್ಲೇ ನಾನು ನಡಿಬೇಕು. ಆ್ಯಸ್ ಎ ಅಡ್ವೊಕೇಟ್ ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಆಫ್ ಇನ್ ಕರ್ನಾಟಕ ನೌ. ನಾನು ಪಬ್ಲಿಕಲ್ಲಿ ಬಂದು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ನಾನು ಪಬ್ಲಿಕಲ್ಲಿ ನಿಂತ್ಕೊಂಡು ಹೇಳೋಕ್ಕಾಗಲ್ಲ. ಒಂದು ಕೋರ್ಟು ನನ್ನ ಕಚೇರಿ ವ್ಯಾಪ್ತಿನಲ್ಲಿ ಅಷ್ಟೇ ಇರಬೇಕು. ನಾವೇನೋ ನೋಡ್ರಿ, ನಾವೇನೋ ಒಂದು ಹಾಕಿದ್ರೆ ನಮಗೆ ಸಂಬಂಧಪಟ್ಟಂಥವು. ನಿನ್ನೆ ನಾನು ಬೆಳಿಗ್ಗೆ ನಾನು ಗುಲ್ಬರ್ಗ ಕೋರ್ಟ್ಗೆ ಹೋಗೋದ್ರ ಬಗ್ಗೆ ಹಾಕ್ತೀನಿ. ನನಗೆ ಎಷ್ಟು ಜನ ಕ್ಲೈಂಟ್ ಬರ್ತಾರೆ ಗೊತ್ತಾ? ಬೆಂಗಳೂರಿಂದ ಹೈದ್ರಾಬಾದ್ ಫ್ಲೈಟಲ್ಲಿ ಹೋಗಿದ್ದೀವಿ. ಹೈದ್ರಾಬಾದಿಂದ ಕಾರ್ ಮಾಡ್ಕೊಂಡು ಗುಲ್ಬರ್ಗ ಹೈಕೋರ್ಟ್ಗೆ ಹೋಗಿದ್ವಿ. ಆ ಗುಲ್ಬರ್ಗ ಮತ್ತು ಯಾದಗಿರಿ ಮೀನುಗಾರರಿಗೆ ಸಂಬಂಧಪಟ್ಟಂಥ ಕೇಸ್ ನಡ್ಸಕ್ಕೆ ಅದ್ರ ಕೆಳಗಡೆ ಒಂದು ಹಾಕೋದು. KSRTC ಅವ್ರಿಗೆ ಏನು ಕೊಟ್ರಿ? KSRTC ಅವ್ರದ್ದು ಏನು ಬಾ ಕೊಡ್ತೀನಿ, ವಕಾಲತ್ತಿಗೆ ಸೈನ್ ಹಾಕು. ನಿನಗೆ ತಾಕತ್ತಿದ್ರೆ ನೀನು ನಿಜವಾಗ್ಲೂ ಸೋಮವಾರ ಬಾ 10 ಗಂಟೆಗೆ ಹೈಕೋರ್ಟಲ್ಲಿ ಹಾಕೋಣ ಕೇಸ್ನ. ಓಡೈತೀರಿ ನೀವು ಕೇಸ್ ಹಾಕಬೇಕು ಅಂದರೆ. ಕೇಸ್ ಹಾಕಿರೋರವರೇ ನೋಡೋ ಬಂದು ಕೂತವ್ರೆ. ಅವರು 25ನೇ ತಾರೀಕು ಕೋರ್ಟಲ್ಲಿ ಕೇಸ್ ಬರುತ್ತೆ, ಆರ್ಗ್ಯುಮೆಂಟ್ ಮಾಡಬೇಕು, ಮಾಡ್ತೀವಿ. ಇಲ್ದಿದ್ದೇ ಮಾಡೋದು, ಇಲ್ದಿದ್ದೇ ಹೇಳೋದು, ಇಲ್ದಿದ್ದೇ ಮಾಡೋದು. ನೀನು ಬಂದಿದ್ದೀಯನಪ್ಪ ಕರೋನಾ ಟೈಮಲ್ಲಿ 30 ಲಕ್ಷ ಕೊಡ್ತೀನಿ ಅಂತೇಳಿ ಕೊಟ್ಟಿರೋದೇ 7 ಜನಕ್ಕೆ ಕರೋನಾ ಟೈಮಲ್ಲಿ ಸತ್ತಿರೋರಿಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ನಿನಗೆ ಗೊತ್ತಿದೆಯಾ ಮಾಹಿತಿ? ನೋಡಿದ್ದೀರಾ? ಮೊದಲು ತಿಳ್ಕೊಳ್ಳೋದು ಕಲೀರಿ, ಗೌರವಿಸೋಕೆ ಕಲ್ತ್ಕೊಳ್ಳಿ. ಯಾವತ್ತೂ ನಾವು ಕಾನೂನು ಸಂವಿಧಾನವನ್ನು ಓದಿ ಬಂದಂಥವ್ರು. ನಿಮ್ಗೆ ಅದಕ್ಕೆ ಇದನ್ನು ನೋಡೇ ನಾವು ಯಾವ ಲೈವು ಯಾವ ವಿಚಾರ ಯಾವುದಕ್ಕೂ ಬರೋದಿಲ್ಲ, ಬಿಟ್ಬಿಟ್ಟಿದ್ದೀವಿ. ನಿಮ್ಮ ವಿಚಾರ ಸಾವಾಸನೆ ಬೇಡ, ನಾವೇನೋ ಮಾಡಬೇಕಾ ಕಾನೂನು ಚೌಕಟ್ಟಲ್ಲಿ ಮಾಡೋಣ ಅಂತ. ಇನ್ನಾರು ಉಪಯೋಗಿಸ್ಕೊಳ್ಳಿ. ರಾಜ್ಯಾದ್ಯಂತ 242 ಜನ ವಕೀಲರ ಲಿಸ್ಟನ್ನು ಅನೌನ್ಸ್ ಮಾಡ್ತಿದ್ದೀವಿ. ಆ ಲಾಯರ್ಗಳ ನಂಬರ್ ಇರುತ್ತೆ, ಅವರು ಕಾಲ್ ಮಾಡಿ ನಿಮ್ಮ ಕುಂದುಕೊರತೆಗಳು, ನಿಮ್ಮ ಪ್ರಾಬ್ಲಮ್ಸ್ ಇದ್ದರೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅದನ್ನು ತಗೊಳ್ಳಿ. ಅವ್ರಿಗೂ ಅದನ್ನು ಬಿಟ್ಟು ಅದು ಹಂಗೆ ಇದು ಹಿಂಗೆ ಅಂತ ಹೇಳಕ್ಕೆ ಹೋಗಬೇಡಿ. ಲಾಯರ್ಸ್ ಹತ್ರ ಸರಿಯಾಗಿ ಸಲಹೆಗಳನ್ನು ಪಡ್ಕೊಂಡು ಇನ್ನು ಮುಂದಕ್ಕೆ ಒಳ್ಳೆ ರೀತಿ ಒಳ್ಳೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಅನ್ನೋದು, ಬಾಯಿಗೆ ಬಂದಂಗೆ ಹಾಕೋದು. ಏನು ನಾವೇನು ಬೀದಿಲಿ ಬಿದ್ದಿದ್ದೀವ? ಇಲ್ಲ ನಿಮ್ಮ ಋಣ ಏನಾರು ತಿಂದಿದ್ದೀವ? ನಾನೇ 10-12 ಲಕ್ಷ ಕಳ್ಕೊಂಡಿದ್ದೀನಿರಯ್ಯ ನಿಮಗೋಸ್ಕರ ಕರೋನಾದಲ್ಲಿ. ಏನೋ ಒಂದು ಸಹಾಯ ಮಾಡೋಕ್ಕೆ ಅಂತ ಬಂದರೆ ಇಲ್ದಿದ್ದೇ ಹಾಕೋದು, ಇಲ್ದಿದ್ದೇ ಮಾತಾಡೋದು. ಗೊತ್ತಾಗಲ್ಲ ನಿಮಗೆ? ಇದೇನಾ ನಿಮ್ಮ ತಂದೆ ತಾಯಿ ಕಲಿಸಿರೋ ಬುದ್ಧಿ? ಇದೇನಾ ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದದ್ದು? ಸೊ ಎನಿವೆ, ಏನೇ ಇರಲಿ, ಈ ಲೈವು ಲಾಂಗ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ನನಗೂ ಮಾನಸಿಕವಾಗಿ ನೀವು ಆ ಥರ ಮಾಡಿದ್ರಿ, ನೆನ್ನೆ ಹಾಕಿದ್ರಿ ಆ ಥರ. KSRTC ಅವ್ರಿಗೆ ಏನು ಕೊಟ್ರಿ ಅಂತೀರಿ. ಇನ್ನೊಬ್ಬ ಇದಕ್ಕೆ ಹೋಗಿ ಸಿದ್ದರಾಮಯ್ಯನವ್ರು ಕೇಳಿ, ಕೊಡ್ತಾರೆ, ಈಸ್ಕೊಳ್ಳಿ. ಕಾನೂನಿದೆ, ರಿಟ್ ಆಫ್ ಮ್ಯಾಂಡಮಸ್ ಇದೆ. ಅವ್ರು ಎಷ್ಟು ತಿಂಗಳು ಟೈಮ್ ತಗೋತಾರೋ ಅಷ್ಟು ತಿಂಗಳು ಕೊಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇತ್ತು. ಒಂದು ಕಡೆ ಹೋರಾಟದ ಕಡೆ ಮಾಡ್ತಿದ್ದಾರೆ, ಮಾಡಲಿ. ಅವ್ರದ್ದಾದ್ರೆ ಪಾಪ ಅವರು ನಿಮ್ಮ ಹೋರಾಟ ಮಾಡ್ತಿದ್ದಾರಲ್ಲ,
ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಯಾರ ಕಡೆಯಿಂದನೋ ಕೋರ್ಟು, ನಿಮ್ಮ ಅಸೋಸಿಯೇಷನ್ ಯಾರೋ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟ್ರೆ ಅದಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಸಹಕಾರ ಕೊಡಬೇಕು. ಅದಕ್ಕೆಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಪ್ರತಿಫಲವನ್ನು ಅಪೇಕ್ಷೆ ಪಡಬೇಕೇ ವಿನಃ ಇಲ್ದಿದ್ದೇ ಹಾಕೋದು, ಇಲ್ದಿದ್ದೇ ಬಿಡೋದು. ಎನಿವೇ ಇರಲಿ. ಸೊ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ, ನಿಮ್ಮ ಅಣ್ಣ ತಮ್ಮ ಬಂಧು ಬಳಗ ಅಂತ ತಿಳ್ಕೊಳ್ಳಿ. ಇನ್ನು ಮುಂದಕ್ಕೆ ದಯವಿಟ್ಟು ಯಾರಿಗೂ ಕೂಡ ಇಂಥ ಒಂದು ಚಾಲಕ ನಿರ್ವಾಹಕರಿಗೆ ಅವ್ರು ತಪ್ಪು ಮಾಡಿದ್ರೆ ಅಧಿಕಾರಿಗಳಿಗೆ ನೀವು ದೂರವಾಣಿ ಮುಖಾಂತರ ತಿಳಿಸಿ, ಆ ತಪ್ಪಿಗೆ ಅವರಿಗೆ ಒಂದು ಶಿಕ್ಷೆ ಆಗಲೇಬೇಕಿದ್ರೆ ಅದನ್ನು ಬಿಟ್ಟು ಅವರು ಕರ್ತವ್ಯದಲ್ಲಿದ್ದಾಗ, ಯೂನಿಫಾರಮ್ ಇದ್ದಾಗ ಯಾರು ಹೊಡೆಯೋದಾಗಲಿ ಬಡಿಯೋದಾಗಲಿ ಈ ಥರ ಮಾಡುವಂಥದ್ದು ಮಾಡಬೇಡಿ. ಆ ಒಂದು ಘಟನೆನ ನೋಡಿದ್ರೆ ನಿಜಕ್ಕೂ ಭಾಳ ತೊಂದರೆ ಆಗುತ್ತೆ. ಇನ್ನೇನು ಈ ಶಕ್ತಿ ಯೋಜನೆ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮೌಖಿಕವಾಗಿ ಹೇಳಿದ್ದಾರೆ. ನೋಡೋಣ ಇದು ಮುಂದೆ ಈ ಒಂದು ಪ್ರಕರಣ ಯಾವ ರೀತಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತೇಳಿ ನಿನ್ನೆ ಅವರು ಹೇಳಿದ್ದಾರೆ. ನಾವು ಕೂಡ ಸುಪ್ರೀಂ ಕೋರ್ಟಲ್ಲಿ ಹಾಜರಾಗಬೇಕಾಗಿತ್ತು. ಸೊ ನಾವು ನಿನ್ನೆ ಗುಲ್ಬರ್ಗ ಹೈಕೋರ್ಟ್ನಲ್ಲಿ ಹೋಗಿದ್ದರಿಂದ ಅಲ್ಲಿಗೆ ಆಗಿಲ್ಲ. ಮುಂದಿನ ವಿಚಾರಣೆ ಹಂತದಲ್ಲಿ ನಾವು ಖಂಡಿತವಾಗ್ಲೂ ಅಲ್ಲೂ ಏನು ಈ ಪ್ರಕರಣದ ಒಂದು ಕುತೂಹಲ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಸೊ ನನ್ನ ಮಾತಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯರಿಗೂ ಕೂಡ ನನ್ನಲ್ಲಿ ಕ್ಷಮೆ ಇರಲಿ. ನಾನೇನಾದ್ರು ತಪ್ಪು ಮಾತಾಡಿದರೆ ಅದಕ್ಕೆ ಒಂದು ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ನಾನು ಇಷ್ಟೊತ್ತರೆಗೂ ತಮ್ಮ ಮುಂದೆ ಸಾಮಾಜಿಕ ಜಾಲತಾಣದ ಮುಖಾಂತರ ಬಂದಿರೋದ್ರಿಂದ ನಾನೇನಾದ್ರು ತಪ್ಪಾಗಿ ಮಾತಾಡಿ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ದರೆ ಅದಕ್ಕೆ ಕ್ಷಮೆ ಇರಲಿ ಅನ್ನೋದೇ ನನ್ನ ಒಂದು ಇದು. ಆದರೆ ಒಡೆಯೋದು ಬಡಿಯೋದು ಮಾಡಬೇಡಿ. ಅವರು ಎಲ್ಲ ಕುಟುಂಬವನ್ನು ತೊರೆದು ಒಂದು ಬಸ್ಸನ್ನು ಎತ್ಕೊಂಡು ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ತಪ್ಪು ಮಾಡಿದಾಗ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡೋಣ. ನಾನು ತಪ್ಪು ಮಾಡಿರ್ತೀನಿ, ನನಗೂ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹಲವಾರು ಜನಗಳು. ತಿದ್ದುಕೊಂಡು ಮುಂದಕ್ಕೆ ಹೋಗುವಂಥದ್ದಿದೆ. ನೋಡಿರಿ, ನಾನು ನಿಮಗೆ ಒಂದು ಹೇಳ್ತೀನಿ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಾನು ಲಾ ಮುಗಿಸ್ಕೊಂಡು ಬೆಂಗಳೂರು ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಒಂದೇ ವರ್ಡ್ ಹೇಳಿದ್ದು ನನಗೆ, ಈ ಒಂದು ಪ್ರೊಫೆಷನಲ್ಲಿ ಯಾವ ರೀತಿ ಸಕ್ಸಸ್ ಆಗ್ತೀಯ ಅನ್ನೋದನ್ನು ನಾನು ಕಣ್ಣಿಂದ ನೋಡಲೇಬೇಕು ಅನ್ನೋವಂಥ ಒಂದು ವಿಚಾರ ಹೇಳಿದ್ರು. ಹಗಲು ರಾತ್ರಿ ನನ್ನ ಶ್ರಮವನ್ನು ಪಟ್ಟು ಇವತ್ತು ಒಂದು ಹಂತಕ್ಕೆ ಬರಬೇಕು ಅನ್ನೋವಂಥ ಒಂದು ಕಾರಣಾಂತರದಿಂದ ಮೇಲಿಗೆ ಬಂದೆ. ಇವತ್ತು ಬಡವನೂ ಇರ್ತಾನೆ, ಶ್ರೀಮಂತನೂ ಇರ್ತಾನೆ, ಎಲ್ಲರೂ ಇರ್ತಾರೆ. ನಾನು ಪರ್ಸ್ನಲಿ ಕೇಸಲ್ಲಿ ನನಗೆ ಫೀಸ್ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದೀನಿ, ಕೊಟ್ಟಷ್ಟು ಇಸ್ಕೊಂಡು. ನೌಕರರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವುದೇ ಒಂದೇ ರೂಪಾಯಿ ಹಣವನ್ನು ಅವರ ಪ್ರಕರಣಗಳಲ್ಲಿ ಬೇಲ್ ಕೊಡಿಸಿದ್ದಾಗಲಿ, ಈ 160 ಚಿಲ್ಲರೆ ಕೇಸ್ಗಳಲ್ಲಿ ನಾವು ಏನು ಈ ಟ್ರಾಫಿಕ್ ಕೋರ್ಟ್ಗೆ ಸಂಬಂಧಪಟ್ಟಂಥದ್ರಲ್ಲಿ ಬಿಡುಗಡೆ ಮಾಡಿಸಿದ್ದೀವಿ, ಖಂಡಿತವಾಗಲೂ ನಾವು ಯಾರಿಂದನೂ ಹಣವನ್ನು ತಗೊಳ್ಳಿಲ್ಲ. ಇದೇ ಮಡಿಕೇರಿಯಲ್ಲಿ ನಡೆದಂಥ ಒಂದು ದೊಡ್ಡ ಸ್ಟ್ಯಾಚ್ಯೂ ಬಗ್ಗೆ ಆ ಒಂದು ಕೇಸ್ನೂ ಕೂಡ ನಾನು ಗೆದ್ಕೊಂಡೆ. ಆ ನಿರ್ವಾಹಕ ಚಾಲಕರನ್ನ ಕೇಳಿ, ಅತಿ ದೊಡ್ಡ ಕೇಸು ಅಂದ್ರೆ ಅದೇನೆ, ಆಯಿತಾ? ಸೊ ಇಷ್ಟೆಲ್ಲ ಹೇಳಿದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಈ ಒಂದು ಲೈವ್ನ ಮುಗಿಸಿದ್ದೀನಿ. ನಾನು ಯಾರಿಗಾದರೂ ಈ ಲೈವಲ್ಲಿ ತಪ್ಪಾಗಿ ಮಾತನಾಡಿದರೆ ಅಥವಾ ನಿಮ್ಮ ಮನಸ್ಸಿಗೆ ಚ್ಯುತಿ ತರುವಂಥ ರೀತಿಯಲ್ಲಿ ಏನಾದ್ರು ಮಾತಾಡಿದರೆ ಅದಕ್ಕೆ ಖಂಡಿತ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ಲೈವ್ನ ಮುಗಿಸಿದ್ದೀನಿ. ಮತ್ತು ಸೋಮವಾರ ಸಂಜೆ ಏನು ಈ 242 ಜನ ವಕೀಲರುಗಳ ಒಂದು ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತಿದ್ದೀನಿ. ಅವರ ಸಲಹೆಗಳನ್ನು ಅವರ ಒಂದು ಹತ್ರ ಹೋಗಿ ಭೇಟಿ ಮಾಡಿ ನಿಮ್ಮ ಕುಂದುಕೊರತೆಗಳ ನಿಮ್ಗೆ ಸಂಬಂಧಪಟ್ಟಂಥವನ್ನ ನೀವು ಅವ್ರ ಹತ್ರ ತಿಳ್ಕೊಂಡು ವಿಚಾರಣೆ ಮಾಡಿ ಸಲಹೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲೈವ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ.